ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ 4 ದಿನಗಳ ಕಾಲ ಮದ್ಯವನ್ನ ನಿಷೇಧಿಸಲಾಗಿದೆ. ಹೀಗಾಗಿ ಮದ್ಯವನ್ನ ನಿಷೇಧ ಮಾಡಿರೋದ್ರಿಂದ ಸರ್ಕಾರಕ್ಕೆ ನೂರಾರು ಕೋಟಿ ನಷ್ಟ ಕೂಡ ಉಂಟಾಗಲಿದೆ. ಪ್ರೇಮಿಗಳ ದಿನಾಚರಣೆ ಹಿನ್ನೆಲೆಯಲ್ಲಿ ಮಾರಾಟಕ್ಕೆ ಅವಕಾಶವನ್ನ ಕೊಡಿ ಅಂತ ಮತ್ತೊಂದು ಕಡೆ ಮದ್ಯ ಮಾರಾಟಗಾರರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮದ್ಯ ಮಾರಾಟಗಾರರ ಅಸೋಸಿಯೇಷನ್ ಪ್ರೇಮಿಗಳ ದಿನಾಚರಣೆ ಹಿನ್ನೆಲೆಯಲ್ಲಿ ಮಾರಾಟಕ್ಕೆ ಅವಕಾಶವನ್ನ ಕೊಡಿ ಅಂತ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಶಿಕ್ಷಕರ ಚುನಾವಣೆ ಹಿನ್ನೆಲೆಯಲ್ಲಿ ಅಬಕಾರಿ ಸರ್ಕಾರದಿಂದ ಮದ್ಯ ಮಾರಾಟ ನಿಷೇಧ ಕ್ರಮವನ್ನ ಜರುಗಿಸಲಾಗಿದೆ. 4 ದಿನಗಳ ಕಾಲ ಬೆಂಗಳೂರಿನಲ್ಲಿ ಮದ್ಯ ಮಾರಾಟ ಇರೋದಿಲ್ಲ. ಈಗಾಗಲೇ ಸರ್ಕಾರಕ್ಕೆ BCDLTA ಇಂದ ಪತ್ರ ಕೂಡ ಬರೆಯಲಾಗಿದೆ. ಇತರೆ ನಿಷೇಧ ಮಾಡಿರೋದ್ರಿಂದ ಸುಮಾರು 300 ಕೋಟಿ ನಷ್ಟ ಉಂಟಾಗುತ್ತೆ. ಹೀಗೆ ಮಾಡೋದ್ರಿಂದ ಸುಮಾರು 1700 ಸಂಸ್ಥೆಗಳಿಗೆ ನಷ್ಟ ಉಂಟಾಗುತ್ತೆ. ಅದರಲ್ಲೂ ಪ್ರೇಮಿಗಳ ದಿನಾಚರಣೆ ಹಿನ್ನೆಲೆಯಲ್ಲಿ ಈ ಸಮಯದಲ್ಲಿ 50% ಮದ್ಯಕ್ಕೆ ಬೇಡಿಕೆ ಹೆಚ್ಚಾಗಿರುತ್ತೆ. ಹೀಗಾಗಿ ನಮಗೆ ಅವಕಾಶವನ್ನ ಕೊಡಿ. ಈಗಾಗಲೇ ಸರ್ಕಾರಕ್ಕೆ ಪತ್ರವನ್ನ ಕೂಡ BCDLTA ಇಂದ ಬರೆಯಲಾಗಿದೆ. ನಿಷೇಧ ಮಾಡಿರೋದ್ರಿಂದ ಸುಮಾರು 1 ಅಲ್ಲ 2 ಅಲ್ಲ 300 ಕೋಟಿ ನಷ್ಟ ಉಂಟಾಗುತ್ತೆ ಅಂತ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಕಾರಣ ಶಿಕ್ಷಕರ ಚುನಾವಣೆ ಹಿನ್ನೆಲೆಯಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮದ್ಯ ಮಾರಾಟಕ್ಕೆ 4 ದಿನಗಳ ಕಾಲ ನಿಷೇಧ ಹೇರಲಾಗಿದೆ. ಈಗ ಪ್ರೇಮಿಗಳ ದಿನಾಚರಣೆ ಬೇರೆ, ಫೆಬ್ರವರಿ ತಿಂಗಳು 14, 15, 16 ಪ್ರೇಮಿಗಳ ದಿನಾಚರಣೆ ಇರೋದ್ರಿಂದ ಈ ಸಂದರ್ಭದಲ್ಲಿ 50% ಮದ್ಯಕ್ಕೆ ಬೇಡಿಕೆ ಹೆಚ್ಚಾಗಿರುತ್ತೆ. ಬಟ್ ಇಂತಹ ಸಂದರ್ಭದಲ್ಲಿ ನಿಷೇಧ ಹೇರಿದ್ರೆ ಏನು ಮಾಡೋದು? ನಮಗೆ ನಷ್ಟ ಉಂಟಾಗುತ್ತೆ. ದಯವಿಟ್ಟು ಮದ್ಯ ಮಾರಾಟಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಿ ಅಂತ ಮದ್ಯ ಮಾರಾಟಗಾರರ ಅಸೋಸಿಯೇಷನ್ ಮನವಿಯನ್ನ ಮಾಡಿಕೊಂಡಿದೆ. ಬಹುತೇಕ ಸಾಕಷ್ಟು ನಷ್ಟ ಆಗುತ್ತೆ ಅಂತಲೇ ಹೇಳಬಹುದು ಮದ್ಯ ಮಾರಾಟಗಾರರಿಗೆ. ಯಾಕಂದರೆ ಇಂತಹ ಸಂದರ್ಭದಲ್ಲಿ ಹೆಚ್ಚು ದುಡ್ಡನ್ನು ಸಂಪಾದಿಸ್ಕೊಳ್ಳೋದೇ ಇಂತಹ ವೆಕೇಷನ್ಸ್ ಸಂದರ್ಭದಲ್ಲಿ ಅಂತಲೇ ಹೇಳಬಹುದು. ಅದರಲ್ಲೂ ಪ್ರೇಮಿಗಳ ದಿನಾಚರಣೆ ಇರೋದ್ರಿಂದ ಬರೋಬ್ಬರಿ 50% ಮದ್ಯಕ್ಕೆ ಬೇಡಿಕೆ ಹೆಚ್ಚಾಗಿರುತ್ತೆ. ಇಂತಹ ಸಂದರ್ಭದಲ್ಲಿ ನಿಷೇಧ ಹೇರಬಿಟ್ರೆ ಏನು ಮಾಡೋದು? ಬರೋಬ್ಬರಿ 300 ಕೋಟಿ ನಷ್ಟ ಆಗುತ್ತೆ. ದಯವಿಟ್ಟು ಮದ್ಯ ಮಾರಾಟಕ್ಕೆ ಅವಕಾಶ ಕೊಡಿ ಅಂತ ಮನವಿ ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಬೆಂಗಳೂರಿನಲ್ಲಿ 4 ದಿನಗಳ ಕಾಲ ಮದ್ಯ ಇರೋದಿಲ್ಲ. ಈಗಾಗಲೇ ಮದ್ಯ ಮಾರಾಟಗಾರರ ಅಸೋಸಿಯೇಷನ್ ಕೂಡ ಮನವಿಯನ್ನ ಮಾಡಿಕೊಂಡಿದೆ. ಮನವಿಗೆ ಏನಾದರೂ ಸರ್ಕಾರದಿಂದ ಉತ್ತರ ಸಿಗ್ತಾ? ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್. ಖಂಡಿತ ಇಲ್ಲ. ಇಲ್ಲಿವರೆಗೆ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಮಧು, ಶಿಕ್ಷಕರ ಚುನಾವಣೆ ಹಿನ್ನೆಲೆಯಲ್ಲಿ ಅಬಕಾರಿ ಸರ್ಕಾರದಿಂದ ಮದ್ಯ ಮಾರಾಟ ನಿಷೇಧ ಕ್ರಮವನ್ನು ಕೂಡ ಕೈಗೊಂಡಿರುವಂತದ್ದು. ಅಂದ್ರೆ ಫೆಬ್ರವರಿ 14ರಿಂದ ಫೆಬ್ರವರಿ 16ರವರೆಗೆ ಮದ್ಯ ನಿಷೇಧ ಇರುತ್ತೆ. ಈ 4 ದಿನಗಳ ಕಾಲ ಮದ್ಯ ಮಾರಾಟ ನಿಷೇಧ ಮಾಡುವುದರಿಂದ ಸರ್ಕಾರಕ್ಕೆ 100 ಕೋಟಿ ನಷ್ಟ ಇದೆ ಅಂತ BCDLTA ಇಂದ ಪತ್ರವನ್ನು ಕೂಡ ಬರೆಯಲಾಗಿದೆ. ಅಂದ್ರೆ ಇದರಿಂದ 300ರಿಂದ ಸುಮಾರು 400 ಕೋಟಿ ನಷ್ಟ ಆಗುತ್ತೆ. ಹೀಗೆ ಮಾಡುವುದರಿಂದ ಸುಮಾರು 1700 ಸಂಸ್ಥೆಗಳಿಗೆ ಕೂಡ ನಷ್ಟ ಆಗುತ್ತೆ. ಅದರಲ್ಲಿ ಕೂಡ ಪ್ರೇಮಿಗಳ ದಿನಾಚರಣೆ ಅಂದ್ರೆ ಪಬ್ ಬಾರ್ಗಳಲ್ಲಿ ಮೋಜು ಮಸ್ತಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪಬ್ ಆಗಿರ್ಬೋದು, ಹೋಟೆಲ್ ಮಾಲೀಕರಿಗೆ ಆಗಿರ್ಬೋದು, ಬಾರ್ಗಳಿಗೆ ಬಹಳಷ್ಟು ಲಾಭದಾಯಕ ದಿನ ಅಂತಾನೆ ಹೇಳ್ಬೋದು. ಈ ಸಮಯದಲ್ಲಿ 50% ಮದ್ಯಕ್ಕೆ ಬೇಡಿಕೆ ಕೂಡ ಇರುತ್ತೆ. ಸೊ ಹೀಗಾಗಿ ನಮ್ಗೆ ಅವಕಾಶ ಕೊಡಿ ಅಂತ ಸದ್ಯ ಅಸೋಸಿಯೇಷನ್ ಅವರು ಈಗಾಗಲೇ ಸರ್ಕಾರಕ್ಕೆ ಕೂಡ ಪತ್ರ ಬರೆದಿದ್ದಾರೆ. ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಈ ಆದೇಶವನ್ನು ಹೊರಡಿಸಿರೋ ಕಾರಣಕ್ಕಾಗಿ ಈ ಆದೇಶವನ್ನ ವಾಪಸ್ ಪಡಿಬೇಕಂತ ಈಗಾಗಲೇ ಪಟ್ಟು ಹಿಡಿದಿರುವಂತದ್ದು. ಕಳೆದ 3 ದಿವಸಗಳಿಂದ ಇದೇ ರೀತಿಯಾದಂತಹ ಪಟ್ಟು ಹಿಡಿದಿದ್ದಾರೆ. ಆದ್ರೆ ಸರ್ಕಾರದಿಂದ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಸುತ್ತೋಲೆಗಳು ಹೊರ ಬಂದಿಲ್ಲ. ಪ್ರಮುಖವಾಗಿ ಇವರು ಹೇಳೋ ಪ್ರಕಾರ ಶಿಕ್ಷಕರ ಚುನಾವಣೆ ಹಿನ್ನೆಲೆಯಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ಮಂದಿ ಇರೋದ್ರಿಂದ ಅವರೆಲ್ಲ ಎಜುಕೇಟೆಡ್ ಆಗಿದ್ದಾರೆ. ಸೊ ಈ ಕಾರಣಕ್ಕಾಗಿ ಮದ್ಯ ನಿಷೇಧ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಸೊ ಹೀಗಾಗಿ ಅವರು ಎಜುಕೇಟೆಡ್ ಆದ ಕಾರಣ ಯಾವುದೇ ರೀತಿಯಾದಂತಹ ತೊಂದರೆಗಳು ನಡೆಯಲ್ಲ. ಸೊ ಹೀಗಾಗಿ ಫೆಬ್ರವರಿ 14ರಿಂದ ಫೆಬ್ರವರಿ 16ರವರೆಗೆ ಮದ್ಯ ಮಾರಾಟ ನಿಷೇಧ ಏನು ಮಾಡಿದ್ದಾರೆ ಅದನ್ನು ವಾಪಸ್ ಪಡಿಬೇಕಂತ ಈಗಾಗಲೇ ಆಗ್ರಹ ವ್ಯಕ್ತವಾಗಿರುವಂತದ್ದು. ಬಟ್ ಸರ್ಕಾರ ಯಾವ ರೀತಿ ನಿರ್ಧಾರ ಮಾಡುತ್ತೆ ಅನ್ನೋದು ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ನಾಳೆ ಒಂದೇ ದಿವಸ ಇರುವಂತದ್ದು. ಸೊ ಇವತ್ತು ಅಥವಾ ನಾಳೆ ಏನಾದ್ರೂ ಸುತ್ತೋಲೆ ಹೊರಡಿಸಿದ್ರೆ ನಿರ್ಧಾರ ಚೇಂಜ್ ಮಾಡಬಹುದೇನೋ. ಬಟ್ ಈಗಾಗಲೇ ಬಾರ್ ಮಾಲೀಕರ ಸಂಘ ಆಗಿರ್ಬೋದು, ಹೋಟೆಲ್ ಮಾಲೀಕರ ಅಸೋಸಿಯೇಷನ್ ಆಗಿರ್ಬೋದು, ಹಾಗೇನೆ ಮದ್ಯ ಮಾರಾಟ ಸಂಘ ಎಲ್ಲರೂ ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಮಧು, ಎಸ್, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್,
292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.